ಎಲ್ಲರನ್ನ ವಂದಿಸ್ತೇನೆ. ಯೇಸು ಸ್ವಾಮಿನೇ ಯಾಕೆ ಈ ಭೂಮಿಗೆ ಬಂದರು ಎನ್ನುವಂಥ ಕಾರಣವನ್ನು ನಮಗೆ ತಿಳಿಸಿಕೊಡ್ತಾರೆ. ಏನೆಂದರೆ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 45ರಲ್ಲಿ ಹೇಳುತ್ತದೆ, ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕಾಗಿ ಬಂದನು ಎಂದು ಹೇಳಿದನು. ಯೇಸು ಸ್ವಾಮಿ ಯಾಕೆ ಈ ಭೂಮಿಗೆ ಬಂದರು ಅಂದರೆ ತನ್ನನ್ನೇ ತಾನು ಒಪ್ಪಿಸಿಕೊಡಲು, ಮತ್ತೊಬ್ಬರಿಗೆ ಸೇವೆ ಮಾಡಲು, ಮತ್ತೊಬ್ಬರನ್ನ ಬಿಡಿಸಲು ಆತನ ಈ ಭೂಮಿಗೆ ಬಂದನು ಎನ್ನುವುದನ್ನು ನಾವು ನೋಡ್ತೀವಿ. ಯೇಸು ಸ್ವಾಮಿ ಶಿಷ್ಯರ ಪಾದಗಳನ್ನು ತೊಳೆಯುವುದನ್ನು ನಾವು ನೋಡ್ತೀವಿ. ಇಲ್ಲಿ ಶಿಷ್ಯರು ವಾಗ್ವಾದ ಮಾಡ್ಕೊಳ್ತಿದ್ದಾರೆ, ಯಾರು ದೊಡ್ಡವರು, ಯಾರು ಚಿಕ್ಕವರು, ಯಾರು ಸಣ್ಣವರು ಎನ್ನುವುದನ್ನು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಯಾರು ಎಲ್ಲರಿಗೂ ಸೇವೆ ಮಾಡ್ತಾರೋ ಅವರೇ ದೊಡ್ಡವರು ಎಂಬುದಾಗಿ. ಪ್ರೀತಿಯ ದೇವಜನರೇ, ಯೇಸು ಸ್ವಾಮಿ ನಮ್ಮನ್ನ, ಪಾಪಿಗಳಾದಂಥ ನಮ್ಮನ್ನ ಆತನ ಶ್ರೇಷ್ಠ ಎಂದು ಎನಿಸೋದಕ್ಕೇನೆ ಇವತ್ತು ಭೂಮಿಯ ಮೇಲೆ ಆತನ ಬಂದದನ್ನು ನಾವು ಆಚರಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾವು ಮತ್ತೊಬ್ಬರನ್ನ ಶ್ರೇಷ್ಠ ಎಂದು ಎಣಿಸಬೇಕು. ಮತ್ತೊಬ್ಬರಿಗೆ ಸೇವೆ ಮಾಡುವಂಥ, ಬಲಪಡಿಸುವಂಥ ಮನಸ್ಸು ನಮಗಿರಲಿ. ಥ್ಯಾಂಕ್ ಯು.